ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಥರ್ಡ್ ಡೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಸ್ವರ್ಣಗಿರಿ ಟೆಂಪಲ್ಲು ಮತ್ತು ಯಾದಗುಟ್ಟ. ಸೊ ಕ್ಯಾಬ್ ಬುಕ್ ಮಾಡಿದ್ದೀವಿ, ಬಂದಿದೆ. ಸೊ ಹೋಗೋಣ ಬನ್ನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಇನ್ನೇನು ಕ್ಯಾಬ್ ಬಂತು ಅನಿಸುತ್ತೆ, ಬಂದೆ. ಸೊ ಕ್ಯಾಬ್ ಬಂದಿದೆ, ಇವಾಗ ಹೊರಡೋದೊಂದೇ. ಬನ್ನಿ. ಈಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಇವಾಗ ಭುವನಗಿರಿ ಹೋಗಬೇಕು. ಭುವನಗಿರಿಯಿಂದ ಅಲ್ಲಿ ಸ್ವರ್ಣಗಿರಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರೋದಲ್ವ. ಸೊ ಅಲ್ಲಿಂದ ಮತ್ತೆ ಆದರೆ ಯಾದಗಿರಿ ಗುಟ್ಟ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಯಾವ ಥರ ಪ್ಲೇಸ್ ಕವರ್ ಮಾಡೋಕ್ಕಾಗುತ್ತಾ ಅಥವಾ ಹೋಗ್ಲಿಕ್ಕೆ ಲೇಟ್ ಆಗುತ್ತಾ ಏನು ಎತ್ತ ಅಂತ. ನೋಡಿ ನಮ್ಮ ಮಧುರ ಹೆಂಗೆ ಸೀರೆ ಉಟ್ಕೊಂಡು ಮಿಂಚ್ತಾ ಇದ್ದಾಳೆ. ಸೊ ಸೀರೆ ಉಟ್ಟಿದ್ದೀನಿ, ಟೆಂಪಲ್ಗೆ ಹೋಗ್ತಾ ಇರೋದು. ಸೊ ಇಲ್ಲಿ ಬಂದಾಗ ಯಾವ ಟೆಂಪಲ್ ಹೋಗಿರಲಿಲ್ಲ, ಬರೀ ರಾಮೋಜಿ ಯೂನಿವರ್ಸಿಟಿ ಪಾರ್ಕು ಅದೇ ಆಯಿತು. ಸೊ ಹಾಗಾಗಿ ಒಂದು ಟೆಂಪಲ್ಗೆ ಹೋಗಬೇಕು ಅಂತಲೇ ಸ್ವರ್ಣಗಿರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದಾಗಿತ್ತು. ಸೊ ಹಾಗಾಗಿ ಹೋಗ್ತಾ ಇರೋದು. ಸೊ ಇವಾಗ ನಾವು ಕ್ಯಾಬಲ್ಲೇ ಹೋಗ್ಬೋದಿತ್ತು ಡೈರೆಕ್ಟಾಗಿ, ಬಟ್ ಯಾವ ಕ್ಯಾಬ್ಸ್ ತೋರಿಸ್ತಾ ಇಲ್ಲ. ನಾರ್ಮಲ್ ಇರೋವಂಥ ಟ್ರಾವೆಲ್ಸ್ ಅವ್ರಿಗೆ ಕೇಳಿದ್ರೆ 4500 ಅಂತ ಹೇಳ್ತಾಯಿದ್ರು. ಅಷ್ಟಕ್ಕೆಲ್ಲ ನಮಗೆ ಬರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಆರಾಮಾಗಿ ಟ್ರೈನಲ್ಲಿ ಹೋಗೋಣ, ಹೆಂಗಿದ್ರು 1 ಅವರ್ ಹಾಫ್ ಆನ್ ಅವರ್ ಅನಿಸುತ್ತೆ. ಸೊ ಅಷ್ಟಕ್ಕೆ ಬೇಡ ಅಂತ ಹೇಳ್ಕೊಂಡು ಇವಾಗ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗಿ. ಇವರಿಬ್ಬರಿಗೆ ಸೀಟ್ ಸಿಕ್ಕಿಲ್ಲ. ಸೊ 8:20ಗೆ ಟ್ರೈನ್ ಹೊರಡುತ್ತೆ. ನಾವು ಊರು ಮುಂಚೆ ಬಂದು ಕೂತಿದ್ದೀವಿ, ಫಸ್ಟ್ ಟೈಮ್ ಬೇಗ ಬಂದು ಕೂತಿದ್ದೀವಿ ಗೈಸ್. ಒಳ್ಳೆ ಕೆಲಸ ಮಾಡಿದ್ವಿ. ಸೀರೆ ಉಟ್ಕೊಂಡು ಕೂಡ 5 ಗಂಟೆಗೆ ಎದ್ದು ಪಟ ರೆಡಿ ಆಗಿಬಿಟ್ಟು ಬಂದಿರೋದು. ಸೀರೆ ಉಟ್ಕೊಂಡು 5 ಗಂಟೆಗೆ 5 ಗಂಟೆಗೆ ಎದ್ದು ಸೀರೆ ಉಟ್ಕೊಂಡು ಬೇಗ ರೆಡಿಯಾಗಿ ಪಟ್ಟಂತ ಬಂದು 8 ಗಂಟೆಗೆ ಬಂದು. ಸೊ ಇವಾಗ ಭುವನಗಿರಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಇವಾಗ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟು ಸ್ವರ್ಣಗಿರಿಗೆ ಹೋಗ್ತಾ ಇದ್ದೀವಿ. ಸ್ವರ್ಣಗಿರಿಯಿಂದ ಆಮೇಲೆ ಯಾದಗಿರಿ ಗುಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಂತೋಷ್, ನಿಮ್ದೆಲ್ಲ ಆಯಿತು? ಏನಾಯಿತು ವ್ಲಾಗು? ಇವ್ರಿಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ನೆನಪಾಗುತ್ತೆ ಗೈಸ್. ಅಲ್ಲಿ ತನಕ ಸುಮ್ಮನೆ ಇರ್ತಾರೆ, ಇಲ್ಲ ಅಂತಂದರೆ ಮಾಡೋದೇ ಇಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಎಷ್ಟಾಗುತ್ತೆ ಏನು ಎತ್ತ. ಇವಾಗ ನಾವು ನಾಂಪಲ್ಲಿಂದ ಡೈರೆಕ್ಟ್ ರೂಮಿಂದನೇ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಸಿಕಂದ್ರಾಬಾದ್ಗೆ. ಆಮೇಲೆ ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಇವಾಗ ಭುವನಗಿರಿಗೆ ಬಂದಿದ್ದು. ಒಂದು 40-45 ಕಿಲೋಮೀಟರ್ಸ್ ಇದೆ. ಸೊ ನಾವು ಟ್ರೈನಲ್ಲೇ ಬಂದ್ವಿ. ಆಮೇಲೆ ಇವಾಗ ಇಲ್ಲಿಂದ ಒಂದು 7.8 ಕಿಲೋಮೀಟರ್ಸ್ ಇದೆ ಇಲ್ಲಿಗೆ ಸ್ವರ್ಣಗಿರಿಗೆ ಇದೆ. ಸೊ ಆಟೋಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆಟೋ ಸಿಗುತ್ತೆ ಅಲ್ವಾ ಗೊತ್ತಿಲ್ಲ. ಲೆಟ್ ಮಿ ಚೆಕ್. ಲೆಟ್ಸ್ ಗೋ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ. ಉಭಯ ಕುಶಲ ಚಿರಂಜೀವನ ಪ್ರಸ್ತುತ ಭರಿತ ಮಂಜುಳತರ ಶೃಂಗಾರೇ ಸಂಚಾರೇ ಅಧರ ರುಚಿತ ಮಧುರಿತ ಬಗ ಸುಧನ ಘನಗ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಅಮದಮ ಸತಿ ಸಮದಸ ಸಖ ಮುಖ ಮನ ಸುಖ ಸುಮನ ಲೈವ ಸುಸುತ ಸಹಿತ ಕಾಮ. ಬಂದು ರೀಚ್ ಆಗಿದ್ದೀವಿ ಟೆಂಪಲ್ಗೆ. ಒಳಗಡೆ ಹೋಗ್ತಿದ್ದೀವಿ. ಒಳಗಡೆ ಅಲೋ ಇದೆಯಲ್ಲೋ ಗೊತ್ತಿಲ್ಲ ಮೊಬೈಲು, ಬಟ್ ಒಳಗಡೆ ವ್ಯೂ ಮಾತ್ರ ಸೂಪರ್ ಆಗಿತ್ತು. ಬಟ್ ಒಳಗಡೆ ತೊಗೊಂಡೋಗಿ ಕೊಡ್ತಾರಲ್ಲ ಗೊತ್ತಿಲ್ಲ, ನೋಡೋಣ. ಕೊಟ್ಟರೆ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲ ಅಂತಂದರೆ ಆಗಲ್ಲ. ಸೊ ಒಳಗಡೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ನ ಹೊರಗಡೆ ಡೆಪಾಸಿಟ್ ಮಾಡಿಬಿಟ್ಟು ಹೋಗಬೇಕು. ಇನ್ನೊಂದು ಈ ಥರ ಜಡೆ ಹಾಕಿಸ್ತಾರೆ ಒಳಗಡೆ ಹೋಗಬೇಕಾದ್ರೆ, ಕೂದಲು ಬಿಟ್ಕೊಂಡು ಹೋಗೋ ಆಗಿಲ್ಲ. ಸೊ ಈ ಥರ ಜಡೆ ಹಾಕ್ಸ್ಬಿಟ್ಟು ಕಳಿಸ್ತಾರೆ.
ಆಮೇಲೆ ಈ ಥರ ನಾಮನ ಕಂಪಲ್ಸರಿ ಒಳಗಡೆ ಹೋಗ್ಬೇಕಾದ್ರೆ ಹಾಕ್ತಾರೆ. ಸೊ ತುಂಬ ಚೆನ್ನಾಗಿದೆ ದರ್ಶನ ಮಾಡೋದಕ್ಕೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು ಸ್ವರ್ಣಗಿರಿ. ತುಂಬ ಚೆನ್ನಾಗಿದೆ, ವ್ಯೂ ಅಂತೂ ಸಖತ್ತಾಗಿದೆ. ಇಲ್ಲಿ ಹೊರಗಡೆಯಿಂದ ಆಗಿರ್ಬೋದು, ಫಾಗ್ ಆಗಿರ್ಬೋದು, ಇಲ್ಲೆಲ್ಲ ನೋಡಿ ಒಂದು ನಿಮಿಷ ಫುಲ್ಲು ಫಾಗ್. ಇನ್ನೂ 10 ಗಂಟೆ ಆಗಿದೆ, ಈಗಲೂ ಇಷ್ಟು ಫಾಗ್ ಇದೆ. ಇಲ್ಲೆಲ್ಲ ನೀಟಾಗಿ ನೋಡ್ಬೋದು. ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ, ಕನ್ಸ್ಟ್ರಕ್ಷನ್ಗಳಾಗ್ತಾನೆ ಇದೆ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇನ್ನೂ ಕ್ಲಿಯರಾಗಿ ಆಗಿಲ್ಲ. ಸೊ ಬಟ್ ಚೆನ್ನಾಗಿದೆ. ಇದು ಆಂಜನೇಯ ಸ್ವಾಮಿಗೆ ಕಾಯಿ ಕಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ. ತುಂಬ ಜನ ಆದರೂ ಇವಾಗ, ಅವಾಗ ಯಾರೂ ಇರಲಿಲ್ಲ. ನಾವು ಬರಬೇಕಾದ್ರೆ ಯಾರೂ ಇರಲಿಲ್ಲ ಬೆಳಿಗ್ಗೆ. ಸೊ ಇಲ್ಲೇ ಒಂದು ಆಂಜನೇಯನ ಸ್ಟ್ಯಾಚ್ಯೂ ಇದೆ, ಆಂಜನೇಯ ದೇವಸ್ಥಾನ ಕೂಡ ಇದೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ನೈಟ್ ಬಂದಿದ್ರೆ ಇನ್ನೂ ಸಖತ್ತಾಗಿ ವ್ಯೂ ಕಾಣಿಸಿರೋದು. ಲೈಟಿಂಗ್ ಎಲ್ಲ ಹಾಕಿರ್ತಾರೆ, ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಮೇಲ್ಗಡೆಯಿಂದ ವ್ಯೂ ಹೆಂಗೆ ಕಾಣಿಸಿದೆ ಅಂತ ತೋರಿಸ್ತೀನಿ ಬನ್ನಿ. ಮೇಲ್ಗಡೆಯಿಂದ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ. ಕಾಣಿಸುತ್ತೆ. ಎಷ್ಟು ಕಾಯಿನ್ಸ್ ಹಾಕಿದ್ದಾರೆ ನೋಡಿ ಅಲ್ಲಿ ನೀರೊಳಗಡೆ. ಕಾಣಿಸ್ತಿದೆ ವ್ಯೂ ಅಂತ ಮೇಲ್ಗಡೆಯಿಂದ. ಯಾಕಂದ್ರೆ ಇಷ್ಟೆಲ್ಲ ಲೈನ್ ಇರಲಿಲ್ಲ ಗೈಸ್. ನಾವು ಬೆಳಿಗ್ಗೆ ಬೇಗ 9 ಗಂಟೆ ಅಷ್ಟೆಲ್ಲ ನಾವು ಇಲ್ಲಿದ್ದೀವಿ. ಸೊ ಬೇಗ ದರ್ಶನ ಮುಗಿಸ್ಕೊಂಡೋದು. ಇವಾಗ ಲೈನ್ ಇದೆ, ಫುಲ್ಲು ರಶ್ ಇದ್ದಾರೆ ಇವಾಗ ಜನ. ಇಲ್ಲಿ ಡೆಪಾಸಿಟ್ ಮಾಡಿದ್ವಿ ಮೊಬೈಲ್ ಇಲ್ಲಿಟ್ಟು ಹೋಗಬೇಕು. ಬೇಡ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರೇ ಕ್ಷಮೆ ಕೊಡು ಭಗವಂತ ಅಂತ. 12 ಮತ್ತು ಇನ್ನೊಬ್ರ ಹತ್ರ ಕೇಳಿದ್ವಿ 12 ಸ್ಟಾರ್ಟ್ ಆಗುತ್ತೆ ಅಂತ ಅಂದರು. ಸೊ ನಾವು ಬಂದ್ವಿ. ಮತ್ತು ಅನ್ನಪ್ರಸಾದನ ನಮಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಓಡಿ ಬಂದಿದ್ವಿ. ವಾವ್, ಬಜ್ಜಿಯಲ್ಲಿ ಕೊಡ್ತಾರೆ. ಹಾಂ, ದರ್ಶನ ಎಲ್ಲ ಮುಗೀತು. ಅನ್ನಪ್ರಸಾದ ಸಿಗುತ್ತೋ ಇಲ್ವೋ ಅಂತ ಡೌಟಲ್ಲೇ ಹೋದ್ವಿ. ಯಾಕಂದರೆ ನಾವು 12 ಗಂಟೆ ಆಗಿತ್ತು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಕುತ್ಕೊಳ್ಳೋ ಅಷ್ಟರಲ್ಲಿ. ಸಿಗಲ್ಲ ಅಂತ ಹೇಳಿ ಅಂದ್ಕೊಂಡ್ವಿ ಹೋಗೋದು ಅಂತ. 1 o'clock ಆಯಿತು. 1 o'clockಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರು. ಅಂತ ಯಾವುದಕ್ಕೂ ಇರಲಿ ಅಂತೇಳಿ ಇನ್ನೊಂದ್ಸಲ ಬೇರೆಯವ್ರ ಹತ್ರ ಕೇಳಿದ್ವಿ. ಸೊ ಇಲ್ಲ 12 ಗಂಟೆಗೆ ಸ್ಟಾರ್ಟ್ ಅಂದರು. ಸೊ ಖುಷಿಯಾಗಿ ಹೋಗ್ಬಿಟ್ಟು ಇವಾಗ ಅನ್ನಪ್ರಸಾದ ಊಟ ಮಾಡಿಕೊಂಡು ಸೊ ಇವಾಗ ಯಾದಗಿರಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಆಟೋ ಇದೆಯಾ ಇಲ್ವೋ ಕೇಳಬೇಕು. ಇಲ್ಲಿಂದ 19 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಹೋಗೋಣ. ಬನ್ನಿ ಗೈಸ್ ಹೋಗೋಣ. ಇವಾಗ ಜನ ಜಾಸ್ತಿ ಆಗಿದ್ದಾರೆ. ನಾವು ಬಂದು ಕರೆಕ್ಟ್ ಟೈಮ್ ಇದೆ. ಆಟೋ ಆಟೋಗಳು ಸಿಗುತ್ತೆ ಇಲ್ಲೇ. ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಗೈಸ್, ಲೋಕಲ್ ಬಸ್. ಇಲ್ಲಿ ದೇವಸ್ಥಾನದ ಅಂದರೆ ಎಂಟ್ರೆನ್ಸಲ್ಲೇ ಬಸ್ ಬಂತು. ನಾವು ಆಟೋಲ್ಲಿ ಹೋಗೋಣ ಅಂತ ಅಂದ್ಕೊಂಡು 500 ಕೇಳ್ತಾ ಇದ್ರು ಆಟೋಗೆ. ಸೊ ಹಾಗಾಗಿ ಬಸ್ ಬಂತು ಹಂಗೇನೆ. ಸೊ ಹೋಗೋಣ ಅಂತ ಬಸ್ಸಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಆಮೇಲೆ ಅಲ್ಲಿಂದ ಕರೆಕ್ಟ್ ಬಸ್ ಇದೆ ಅಂತ ಯಾದಗಿರಿ ಹೋಗೋಕ್ಕೆ. ಸೊ ನೋಡೋಣ ಯಾವ ಥರ ಇದೆ ಅಂತ. ಯಾದಗಿರಿ ಗುಟ್ಟದ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಎಲ್ಲಿ ತಲುಪಿದ್ರು ಅಂತ ಗೊತ್ತಿಲ್ಲ ಗೈಸ್.
ಇವಾಗ ಭುವನಗಿರಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಇವಾಗ ಯಾದಗಿರಿ ಗುಟ್ಟಕ್ಕೆ ಹೋಗಬೇಕು. ಸೊ ಬಸ್ ನೋಡೋಣ ಬನ್ನಿ, ಕೇಳೋಣ. 2 ಬಸ್ ಬಂತು. 2 ಬಸ್ಸಿಗೂ ಇಷ್ಟೊಂದು ಜನ ಇದ್ದಾರೆ, ಹೋಗೋಕ್ಕೆ ಆಗ್ತಾಯಿಲ್ಲ. ಮಧ್ಯೆ ಹೋದ್ರೂ ದುಡ್ಡು ಹಾಕ್ತಾ ಇದ್ದಾರೆ. ಇಷ್ಟೊಂದು ರಶ್ ಇದೆ ಬಸ್ಸಿಗೆ ಯಾದಗಿರಿ ಗುಟ್ಟಕ್ಕೆ ಹೋಗೋದಕ್ಕೆ. ಬಟ್ ಅಲ್ಲಿ ತುಂಬ ರಶ್ ಇದೆ, ಹೋಗೋಕ್ಕೆ ಬಿಡ್ತಾ ಇಲ್ಲ ಯಾರು ಕೂಡ. ಸೊ ಹಾಗಾಗಿ ಆಟೋನೇ ಮಾಡ್ಕೊಂಡು ಹೋಗ್ಬಿಡೋಣ ಇಷ್ಟು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ 250 ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಕೆಳಗಡೆ ಟೆಂಪಲ್ ಹತ್ರ ಬಿಡ್ತಾರಂತೆ. ಸೊ ಅಲ್ಲಿಂದ ಫ್ರೀ ಬಸ್ ಇರುತ್ತಂತೆ. ಸೊ ಅಲ್ಲಿ ಅವ್ರದ್ದು ಫ್ರೀ ಬಸ್ ಇರುತ್ತೆ. ಸೊ ಅಲ್ಲಿಂದ ಗುಡ್ಡದ ಜನ ಕರ್ಕೊಂಡು ಹೋಗ್ತಾರಂತೆ. ಸೊ ಬನ್ನಿ ಹೋಗೋಣ. ಇಲ್ಲಿ ನೀವು ನೋಡ್ತಾ ಇರೋದು ಸುರೇಂದ್ರಪುರಿ. ಇದು ಯಾದಗಿರಿ ಗುಟ್ಟ ಹೋಗೋ ಆನ್ ದಿ ವೇ ರೋಡಲ್ಲಿ ನಮಗೆ ಸಿಗುತ್ತೆ. ಇಲ್ಲಿ ಜಗತ್ತಿನಲ್ಲಿ ಎಲ್ಲ ಹಿಂದೂ ದೇವರುಗಳನ್ನ ಒಂದೇ ಕಡೆ ಇಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಎಲ್ಲ 1 ಕೋಟಿ ದೇವರುಗಳು ಇಲ್ಲಿ ಒಂದೇ ಕಡೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಡಲ್ಟ್ಸಿಗೆ 350 ರುಪೀಸು, 5 ಇಯರ್ಸ್ ಕೆಳಗಡೆ ಇರೋರಿಗೆ ಫ್ರೀ ಇರುತ್ತೆ. 5 to 10 ಇಯರ್ಸ್ ಇರೋರಿಗೆ 300 ರುಪೀಸ್ ಫೀಸ್ ಇರುತ್ತೆ. 9 AM ಇಂದ 7 PM ತನಕ ಓಪನ್ ಇರುತ್ತೆ. ನಾವು ಕರೆಕ್ಟಾಗಿ ಒಳಗಡೆ ತಿರುಗಿದ್ರೆ 4 to 5 hours ಆಗುತ್ತೆ. ಸೊ ನಮಗೆ ಅಲ್ಲಿ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾವು ಹೊರಗಡೆಯಿಂದನೇ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮಿಂದ ನೀವೇನಾದರೂ ಹೈದ್ರಾಬಾದಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಸುರೇಂದ್ರಪುರಿ ನಮ್ಮ ಬಕೆಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನೋಡಿ ಗೈಸ್, ಯಾದಗಿರಿ ಗುಟ್ಟ ಹತ್ರ ಈ ಥರ ಇದೆ ಕೆಳಗಡೆ. ನೀವು ನೋಡ್ಬೋದು ಇಲ್ಲಿ. ಇದೆಲ್ಲ ಆಲ್ಮೋಸ್ಟ್ ವೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ, ಬಸ್ಗೋಸ್ಕರ ವೇಟ್ ಮಧುರ ಈ ಕಡೆ ಎಲ್ಲ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಕೇಳ್ಬಿಟ್ಟು ಇಲ್ಲಿ ಬಸ್ಸಲ್ಲಿ ಹೋಗೋಣ. ಆಟೋಗಳು ಬರುತ್ತೆ, ಮೇಲ್ಗಡೆನೇ ಬರುತ್ತೆ ಆಟೋ ಕೂಡ. ಶಿವಗಂಗೆ ಏಜ್ ಆದವರಿಗೆ, ಬೇಡ ಆಗಲ್ಲ ಅನ್ನೋರಿಗೆ ಈ ಥರ ಗಾಡಿ ಕೂಡ ಅವೈಲೇಬಲ್ ಇದೆ. ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಲ್ಲ, ಕಾರ್ಗಳು ನಿಂತಿದೆ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ನಿಜವಾಗ್ಲೂ ಸಕ್ಕತ್ತಾಗಿದೆ ಇಲ್ಲಿ. ಎಷ್ಟು ಕೂಲಾಗಿ. ದರ್ಶನಕ್ಕೆ ಜನರು ನೋಡಿ ಗೈಸ್, ಓ ಮೈ ಗಾಡ್. ಒಳಗಡೆಯಿಂದ ಬರ್ತಾ ಇದ್ದಾರೆ ದರ್ಶನಕ್ಕೆ. ಇಲ್ಲಿಂದ ಹೋಗ್ಬೇಕು ಒಳಗಡೆಯಿಂದ. ನಾರ್ಮಲ್ ದರ್ಶನಕ್ಕಾದರೆ ಈ ಥರ, ಇದೆಲ್ಲ ಸ್ಪೆಷಲ್ ಎಂಟ್ರಿಗೆ ದರ್ಶನ. ಸ್ಪೆಷಲ್ ಎಂಟ್ರಿಗೆ ಈ ರೇಂಜಲ್ಲಿ ದರ್ಶನ ಮಾಡೋಕ್ಕೆ ಜನ ಇದ್ದಾರೆ. ಇನ್ನು ಇಲ್ಲಿಂದ ಹಿಂಗೆ ಹೋಗೋದು ಅಂತ ಯೋಚನೆ ಮಾಡ್ಬೇಕು ಇವಾಗ. ಅಷ್ಟು ರಶ್ ಇದ್ದಾರೆ. ನಾವು ಬಂದು ರಾಂಗ್ ಟೈಮ್ ಆಯ್ತಾ ಅಂತ. ಏನು ಗೈಸ್ ಇದು ಸ್ಪೆಷಲ್ ಎಂಟ್ರಿ ಈ ರೇಂಜಲ್ಲ. ಇಲ್ಲ ಸ್ಪೆಷಲ್ ಎಂಟ್ರಿ ಈ ಕಡೆಯಿಂದ ಬರ್ತಿರೋದು, ಆ ಕಡೆಯಿಂದ ಬಂದಿರೋರೆಲ್ಲ ಜಾಯ್ನ್ ಆಗಿದ್ದಾರೆ. ಎಲ್ಲೂ ಒಂದೇ ಕಡೆ. ಬಟ್ ಅಲ್ಲಿ ನೋಡ್ರಿ, ಅಲ್ಲಿ ಸ್ಪೆಷಲ್ ಎಂಟ್ರಿ ಆಗಿ ರೌಂಡ್ ಹಾಕೊಂಡು ಅಲ್ಲಿ ಇಲ್ಲೇ ಬರೋದು. ಅದನ್ನೇ ಹೇಳ್ತಿರೋದು. ಸ್ಪೆಷಲ್ ಎಂಟ್ರಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲೇ ಜಾಯ್ನ್ ಆಗ್ತಾರೆ. ಇಲ್ಲಿಂದ ಏನು ಸ್ಪೆಷಲ್ ಎಂಟ್ರಿ ಇಲ್ಲ. ಇಲ್ಲಿಂದ 2 ಜಾಯ್ನ್ ಆಗಿ ಇಲ್ಲಿಗೆ ಹೋಗೋದು. ಯಾಕೆ ಬಗ್ಗಿದ್ದು?
ವಿಡಿಯೋ ಮಾಡ್ತೀನಿ. ಸೊ ಇವಾಗ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ವಿ, ಅಂದರೆ ರೂಮಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಗನೆ ಹೋಗೋಣ ಅಂತ, ಯಾಕಂದರೆ ಕಂಟಿನ್ಯೂಸ್ ಆಗಿ 5 o'clock ಎದ್ದೊಳ್ತಾ ಇದ್ದೀವಿ. ಬೆಳಿಗ್ಗೆ ಬೇಗ ಎದ್ದು ಕವರ್ ಮಾಡೋಕ್ಕಾಗಲ್ಲ ಪ್ಲೇಸ್ನ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದೊಳ್ತಾ ಇದ್ದೀವಿ, ಲೇಟಾಗಿ ಮಲ್ಕೊಳ್ತಾ ಇದ್ದೀವಿ. ಸೊ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಬೇಗ ಕವರ್ ಮಾಡಿಬಿಟ್ಟು ಹೋಗೋಣ, ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಅಟ್ಲೀಸ್ಟ್ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇವಾಗ ಬಸ್ಸಾ ಅಥವಾ ಟ್ರೈನಾ ಅನ್ನೋದು ಕನ್ಫ್ಯೂಷನಲ್ಲಿದ್ದೀವಿ. ಸೊ ಯಾವ್ದು ಬೇಗ ಹೋಗುತ್ತೆ ಅಂತ ಡಿಸೈಡ್ ಮಾಡಿ ಸೊ ಅದ್ರ ಮೇಲೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಸ್ಟೇ ಆಗೋರಿಗೆ ಇಲ್ಲಿ ರೂಮ್ ಕೂಡ ಇದೆ, ಫುಲ್ ಒಂದು ದೊಡ್ಡ ಹಾಲ್ ಇದೆ. ಸೊ ಈ ಹಾಲಲ್ಲಿ ಈ ಥರ ದೊಡ್ಡ ಹಾಲ್ ಇರುತ್ತೆ. ಸೊ ಫ್ರೀ ಅಂತೆ, ಏನು ಚಾರ್ಜಸ್ ಏನೂ ಇಲ್ಲ. ನೈಟ್ ಸ್ಟೇ ಕೂಡ ಮಾಡ್ಬೋದು. ಯಾದಗಿರಿ ಗುಟ್ಟದಿಂದ ಡೈರೆಕ್ಟಾಗಿ ಬಸ್ಗಳು ಫ್ರೀಯಾಗಿ ಬಿಡ್ತಾರೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ಗೆ ಬಿಡ್ತಾರೆ. ಸೊ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿಂದ ಇವಾಗ ಹೈದ್ರಾಬಾದಿಗೆ ಹೋಗಬೇಕು. ಈ ಥರ ಬಸ್ಗಳು ಫ್ರೀಯಾಗಿ ಬಿಡ್ತಾರೆ. ಯಾದಗಿರಿ ಗುಟ್ಟದಿಂದ ಇವಾಗ ನಮಗೆ ಅಲ್ಲಿ ಫ್ರೀ ಬಸ್ಸಿಂದ ಕರ್ಕೊಂಡು ಬಂದರು ನಮಗೆ ಇಲ್ಲಿ ಬಸ್ ಸ್ಟ್ಯಾಂಡಿಗೆ. ಸೊ ಇವಾಗ ಹೈದ್ರಾಬಾದ್ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇವಾಗ ಏನಾದರೂ ಟ್ರೈನಿಗೆ ಹೋಗಬೇಕು ಅಂತಂದರೆ ಇಲ್ಲಿಂದ ಆಟೋಯಿಂದ ಮತ್ತೆ ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ. ಬೇಗ ಏನೋ ಹೋಗುತ್ತೆ ಟ್ರೈನು, ಬಟ್ ಆಟೋಗೆ ತುಂಬಾ ಖರ್ಚಾಗಿಬಿಡುತ್ತೆ ಅಂತೇಳಿ ಬಸ್ ಇದೆ ಅಂತ ಹೇಳಿದ್ದಾರೆ ಹೈದ್ರಾಬಾದ್ಗೆ. ಸೊ ಡೈರೆಕ್ಟಾಗಿ ಅಲ್ಲಿಂದ ನಮಗೆ ನಮ್ಮ ರೂಮ್ ಹತ್ರ ನಾಂಪಲ್ಲಿ ಹತ್ರ ಸ್ವಲ್ಪ ನಿಯರ್ ಆಗುತ್ತೆ, 3 kilometers ಆಗುತ್ತೆ. ಸೊ ಹಾಗಾಗಿ ಬಸ್ಸಲ್ಲೇ ಹೋಗೋಣ, ಡೈರೆಕ್ಟ್ ಬಸ್ಸೇ ಇರುತ್ತಲ್ವ ಅಂತೇಳಿ ಬಸ್ಸಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ನಾನಂತೂ ಸಾರಿ ಚೇಂಜ್ ಮಾಡಿಬಿಟ್ಟೆ, ಯಾಕಂದರೆ ಅನ್ಕಂಫರ್ಟೇಬಲ್ ಆಗ್ತಾಯಿತ್ತು. ಬಸ್ಸು ಟ್ರೈನು ಆಮೇಲೇನು ಆಟೋ ಅದು ಇದು ಅಂದ್ಕೊಂಡು ಇಳಿದು ಸುಸ್ತಾಗ್ಬಿಡ್ತು ನನಗೆ. ಸೀರೆ ಉಟ್ಕೊಂಡು ಹೋಲ್ ಡೇ ಇರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅರ್ಧಕ್ಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ನಾನು. ಸೊ ಇವಾಗ ರೂಮಿಗೆ ಹೋಗ್ಬಿಟ್ಟು ಬಿತ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ, ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಟೂ ಡೇಸಿಂದನೂ ಕಂಟಿನ್ಯೂಸ್ ಆಗಿ 5 o'clock ಎದ್ದೊಳ್ತಾ ಇದ್ದೀವಿ ಮಾರ್ನಿಂಗು. ಸೊ ಹಾಗಾಗಿ ರೆಸ್ಟ್ ಇಲ್ಲ ಕರೆಕ್ಟಾಗಿ. ಸೊ ಹಾಗಾಗಿ ಇವತ್ತಾದರೂ ಬೇಗ ರೆಸ್ಟ್ ಮಾಡೋಣ, ಬೇಗ ಹೋಗೋಣ ಅಂದ್ಕೊಂಡ್ರೆ ಬಸ್ಸಸ್ಸು ಕರೆಕ್ಟಾಗಿ ಸಿಗ್ತಾ ಇಲ್ಲ ಯಾವುದು ಕೂಡ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಆಮೇಲೆ ಏನು ಪ್ಲ್ಯಾನ್ಸು ಏನು ಎತ್ತ ಅಂತ ನಿಮಗೆಲ್ಲ ಹೇಳ್ತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ ಅಂತ ಅಂದ್ಕೊಳ್ಳಿ. ಎಷ್ಟು ನೋಡಿದ್ರೆ ಪಾತ್ರೆ ಎಲ್ಲ ಇರ್ತದೆ ಸೀಟ್ ಮೇಲೆ, ಇಷ್ಟು ಜನ ಇದ್ದಾರೆ. ನನಗಂತೂ ದುಡ್ಡು ಹಾಕಿದ್ರು. ಇಷ್ಟೊತ್ತು 1.5 hour ವೇಟ್ ಮಾಡಿದ್ದೀವಿ ಹೈದ್ರಾಬಾದ್ ಬಸ್ಸಿಗೆ. ಇವಾಗ ಬಂತು, ಆದರೆ ಇಷ್ಟು ಜನ ಇದ್ದಾರೆ, ಹೋಗೋಕ್ಕಂತೂ ಆಗಲ್ಲ. ಸೊ ನಾವು ಬೇರೆ ಬಸ್ಸಿಗೆ ಹೋಗೋಣ, ಇಲ್ಲ ಅಂತಂದರೆ ಟ್ರೈನಿಗೆ ಹೋಗ್ತಾ ಇದ್ದೀವಿ. ಸ್ಟೇಷನಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ರೂಮಿಗೆ ಬಂದ್ವಿ. ಸೊ ಸಖತ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಊಟ ಆರ್ಡರ್ ಮಾಡಿಕೊಂಡು ಊಟ ಮಾಡಿ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾಳೆ ಚಾರ್ಮಿನಾರ್ಗೆ ಹೋಗೋವಂಥ ಪ್ಲ್ಯಾನ್ ಇದೆ. ಸೊ ಚಾರ್ಮಿನಾರಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾವ ಥರ ಸಿಗುತ್ತೆ, ತುಂಬ ತೀರಾ ಚೀಪ್ ಅಂತ ಅನಿಸಿದ್ರೆ ಮಾತ್ರ ಆ ಕ್ವಾಲಿಟಿ ಮತ್ತು ಏನಾದರೂ ತೊಗೋಬೇಕು ಅಂತ ಅನಿಸಿದ್ರೆ, ಮತ್ತು ಸ್ವಲ್ಪ ಚೀಪ್ ಅಂತ, ಹೌದು ಚೀಪ್ ಇದೆ ಬೆಂಗಳೂರಿಗಿಂತ ಅಥವಾ ನಮ್ಮ ಊರಿಗಿಂತ ಚೀಪ್ ಇದೆ ಅಂತ ಅನಿಸಿದ್ರೆ ಮಾತ್ರ ತೊಗೋತೀನಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾಳೆ ಚಾರ್ಮಿನಾರ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಇಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಾವು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂದ್ವಿ ಗೈಸ್.